ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೇಜರಿಂಗ್ ಕಪ್ದಿಂದ 1 ಕಪ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿನಿ. ಇವತ್ತು ಮೊಸರು, ಸೋಡಾ, ಈನೋ ಏನನ್ನು ಬಳಸ್ತೇನೆ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಕರಿಬೋದು, ಐರನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ರೀ. 1 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಮಿಕ್ಸಿ ಜಾರಿಗೆ ಇಲ್ಲಿ 4 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಶುಂಠಿಯನ್ನು ಹಾಕಬಹುದು. ಅರ್ಧ ಈರುಳ್ಳಿಯನ್ನು ದಪ್ಪ ಕಟ್ ಮಾಡಿ ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪಿಗಿಂತ ಕಡ್ಡಿ ಇದ್ರೆ ತೊಳೆದ್ಬಿಟ್ಟು ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 1 ಕಪ್ ಆಗಷ್ಟೇ ಪಾಲಕನ್ನು ಹಾಕ್ತಾ ಇದ್ದೀನಿ. ಎಳೆ ಪಾಲಕ್ ಸೊಪ್ಪದ್ರಿ. ಪಾಲಕ್ ಇದ್ರೆ ಪಾಲಕ್ ಸೊಪ್ಪನ್ನು ಹಾಕರಿ, ಸಬಸ್ಗೆ ಸೊಪ್ಪಿದ್ರೆ ಸಬಸ್ಗೆ ಸೊಪ್ಪು, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು, ಯಾವ ನಿಮ್ಮ ಕಡೆ ಸೊಪ್ಪು ಐತಲ್ಲ ಅದನ್ನು ಹಾಕ್ರಿ. ಪಾಲಕ್ ಅಂತೂ ಎಲ್ಲ ಸೊಪ್ಪುಗಳಂತೂ ತುಂಬ ಐರನ್ ರಿಚ್ ಇರ್ತದೆ. ನನ್ನ ಕಡೆ ಪಾಲಕ್ ಸೊಪ್ಪಿತ್ತು, ನಾನು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಕಡಿಮೆ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ. ಯಾಕೆ ಕಡಿಮೆ ನೀರನ್ನು ಹಾಕ್ಬೇಕಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಈಗ ನೋಡಿರಿ ಆ ಜೋಳದ ಹಿಟ್ಟಿನಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಯಲ್ಲೆಲ್ಲ ಜೋಳದ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಈ ಮಸಾಲೆಯನ್ನೆಲ್ಲನೂ ಏನು ಮಾಡೋಣ್ರಿ, ಆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಎಲ್ಲ ಇದನ್ನೇನಾಗಲಿ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಮಿಕ್ಸ್ ಆದಮೇಲೆ ನೋಡಿ, ಮಸಾಲೆ ಮಿಕ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗತ್ತೈತಿ ಇದು ಜಾಸ್ತಿ ನೀರು ಹಿಡಿಸಲ್ಲ. ಇಲ್ಲಿ ಯಾವುದೇ ರೀತಿ ನಾವು ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಜಿಗಿ ಇರುವಂಥದ್ದು ಯಾವುದನ್ನು ಬಳಸಿಲ್ಲ. ಜೋಳದ ಹಿಟ್ಟಿಗೂ ಜಿಗಿ ಕಡಿಮೆ ಇರ್ತದೆ. ಅದಕ್ಕಿಂತ ಏನು ಮಾಡಬೇಕು, ಬಿಸಿನೀರಲ್ಲೇ ಕಲಿಸ್ಬಿಟ್ಟು ತೊಗೋಬೇಕು. ಮೊದಲನೇ ನೀವು ಮಸಾಲೆ ರುಬ್ಬೋ ಮುಂದೆ ಜಾಸ್ತಿ ನೀರು ಹಾಕಿ ರುಬ್ಕೊಂಡ್ರಂದ್ರೆ ಇದು ನೀರು ಹಿಡಿಸೋದಿಲ್ಲ. ಅದಕ್ಕತ್ತೆ ಏನು ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ನೀವೇನು ಮಾಡಬೇಕು, ಕುದಿ ನೀರಲ್ಲೇ, ಇದಕ್ಕೆ ನಾವು ಜಿಗಿ ಅಂತ ಕರಿತೀವಿ, ಅದಕ್ಕೆ ಆ ನೀರನ್ನು ಹಾಕಿಬಿಟ್ಟೆ ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಅಲ್ಲ, ಆ ರೀತಿ ಕಲಿಸ್ಬಿಟ್ಟು ತೊಗೋಬೇಕು. ನೋಡಿರಿ, ಅದಕ್ಕೇ ನಾನು ಏನು ಹೇಳಿದ್ದೀನಿ, ಮಸಾಲೆ ರುಬ್ಬೋ ಮುಂದೆ ಜಾಸ್ತಿ ನೀರನ್ನು ಹಾಕಬೇಡ್ರಿ. ಆವಾಗಲೇ ನೀವು ಜಾಸ್ತಿ ನೀರನ್ನು ಹಾಕಿದ್ರೆ ನೀವು ಬಿಸಿನೀರು ಹಾಕಿ ಕಲ್ಸೋಕ್ಕಾಗೋದಿಲ್ಲ. ನೋಡಿ, ಜಿಗಿ ಕಡಿಮೆ ಇರ್ತದೆ ಜೋಳದ ಹಿಟ್ಟಿಗೆ ಅಂತ ಹೇಳಿ ಇದನ್ನು ಬಿಸಿನೀರಲ್ಲೇ ಕಲಿಸ್ಬಿಟ್ಟು ತೊಗೋಬೇಕು. ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ, ಜೋಳದ ರೊಟ್ಟಿ ಮಾಡೋ ಮುಂದೆ ನಾನು ಇದೇ ರೀತಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಜಿಗಿ ಹಾಕೋದಂತ ಕರಿತೀವಿ ರೀ. ಎಷ್ಟು ಚಂದ ಭಾರ ಹಾಕಿ ನಾತಿರ್ಲ ಹಿಟ್ಟು ತಾನೇ ಅವಾಗ ಜಿಗಿ ಬರ್ತದೆ ರೀ. ಅದಕ್ಕೆ ನೋಡಿ, ಈ ರೀತಿ ಚೆಂದಂಗೆ ಭಾರ ಹಾಕಿ ನಾದ್ರಿ. ತುಂಬ ಗಟ್ಟಿನೂ ಕಲಿಸಿಲ್ಲ, ತುಂಬ ಸಾಫ್ಟೂ ಕಲಿಸಿಲ್ಲ. ಆ ರೀತಿ ಏನು ಮಾಡಬೇಕು, ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಆದಷ್ಟು ಕಡಿಮೆ ನೀರನ್ನು ಹಾಕಿಬಿಟ್ಟೆ ಮಸಾಲೆಯನ್ನು ರುಬ್ಕೊರಿ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಈ ಹಿಟ್ಟಂತೂ ರೆಡಿ ಆಗಿದ್ರಿ. ಇದೇನು ಹಿಟ್ಟು ನೆನೆಸ್ಬೇಕಂತೂ ಏನೂ ಇಲ್ಲ. ಈ ರೀತಿ ಕಲಸಿದ ಮೇಲೆ ನೀವು ದಿಢೀರಾಗಿಯೇ ಮಾಡ್ಕೋಬೋದು. ನೋಡಿ, ಈಗ ನಾನು ಉಳ್ಳಿಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಸಣ್ಣನೇ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಕೆಲವರಿಗೆ ದೊಡ್ಡ ಲಟ್ಸಕ್ಕೆ ಬರೋದಿಲ್ಲ. ನೋಡಿ, ಎಲ್ಲ ಉಳ್ಳಿಗಳನ್ನ ಏನು ಮಾಡ್ಕೋತೀನಿ, ರೆಡಿ ಮಾಡ್ಕೋತೀನಿ. ನೋಡಿ, ತುಂಬ ಸಿಂಪಲ್ ಆದರೆ ಟೇಸ್ಟ್ ಅಂತೂ ಅದ್ಭುತ. ನೀವು ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ, ಈ ಗುಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು ಹೋಳಿಗೆ ಮಾಡೋ ಶೀಟನ್ನೇ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಸಾಕ್ರಿ, ಎಣ್ಣೆನೂ ಜಾಸ್ತಿ ಆಯ್ತಲ್ಲ. ಮತ್ತು ಈ ಶೀಟ್ ಇರೋದ್ರಿಂದ ಎಷ್ಟು ಬೇಕಷ್ಟು ತೆಳುವಾಗಿ ನೀವು ಏನು ಮಾಡ್ಬೋದು, ಲಟ್ಟಿಸ್ಬಿಟ್ಟು ತೊಗೋಬೇಕು. ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿರಿ, ಇದನ್ನು ಜೋಳದ ಹಿಟ್ಟನ್ನು ಯಾವಾಗಲೂ ಕುದಿ ನೀರನ್ನು ಹಾಕಿಬಿಟ್ಟನೆ ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇದಕ್ಕೆ ಜಿಗಿ ಕಡಿಮೆ ಇರ್ತದೆ. ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜಾಸ್ತಿ ಸಲ ಹೇಳತ್ತಿರ ತನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಯಾವುದೇ ರೀತಿ ನೀವು ಮಿಸ್ಟೇಕ್ ಮಾಡ್ರೆ ಮತ್ತು ಈ ರೀತಿ ಬರೋದಿಲ್ಲ ಅದು ಮಸಾಲೆ ರೊಟ್ಟಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಎಷ್ಟು ಬೇಕಷ್ಟು ತೆಳುವಾಗಿ ಈ ರೀತಿ ನೋಡಿ, ಸಣ್ಣದು ಒಂದು ಉಳ್ಳಿ ತೊಗೊಂಡು ಸಣ್ಣನೇ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಕೆಲವರಿಗೆ ದೊಡ್ಡ ಲಟ್ಸಕ್ಕೆ ಬರಲ್ಲ ಅನ್ನೋರು ಈ ರೀತಿ ಮಾಡ್ಕೊರಿ. ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಇಲ್ಲ ಅಲ್ಲೇನೂ ಎಣ್ಣೆ ಬೇಡ ಅಂದ್ರೆ ನೀವು ಎಣ್ಣೆನ ಸ್ಕಿಪ್ ಮಾಡ್ಬೋದು. ನೋಡಿ, ಈ ರೀತಿ ಶೀಟ್ ಧರಿಸ್ಲೇನೆ ತವಿ ಮೇಲೆ ಹಾಕಿಬಿಡೋದ್ರಿ. ಸ್ವಲ್ಪ ಬೇಯ್ದ ಮೇಲೆ ಅದು ಶೀಟ್ ತಾನಾಗೆ ಬಿಟ್ಟುಬಿಡ್ತದೆ ರೀ. ನೋಡಿ, ತೆಳುವಾಗಿನೇ ಲಟ್ಸ್ಕೊಂಡಿನೇ ಬೇಗನೆ ಬೇಯ್ದು ನೋಡಿರಿ. ನೋಡಿ, ಬೇಯ್ದದು. ಇನ್ನೊಂದು ರೀತಿಯೂ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿರಿ, ಒಂದು ಪ್ಲೇನ್ ಇದೇ ರೀತಿಯೇ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿರಿ, ತುಂಬ ಸಾಫ್ಟಾಗಿಯೇ ಬರ್ತಾವ್ರಿ. ನೋಡಿ, ಒಂದನ್ನು ಲಟ್ಟಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸ್ತೀನಿ. ನೋಡಿ, ಅದು ವಿಡಿಯೋದು ರೆಕಾರ್ಡ್ ಮಾಡೋ ಮುಂದೆ ರೇಷೋ ಚೇಂಜ್ ಆಗಿದೆ, ನಾನು ಅದನ್ನು ನೋಡಿದ್ದಿಲ್ಲ, ಅದಕ್ಕೆ ಈ ರೀತಿ ಬಂದದ್ರಿ ಅದು. ನೋಡಿ, ಈ ರೀತಿ ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೆಳುವಾಗೆ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಇನ್ನೂ ಟೇಸ್ಟ್ ಜಾಸ್ತಿ ಆಗಲಿ ಅಥವಾ ಇನ್ನೂ ಟೇಸ್ಟ್ ಜಾಸ್ತಿ ಬರ್ತದೆ ಮತ್ತು ಕ್ಯಾಲ್ಶಿಯಂ ರಿಚ್ ಇರ್ತದೆ ಅಂತ ಹೇಳಿ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಲಟ್ಟಿಸ್ತಾಯಿದ್ದೀನಿ. ಈ ರೀತಿ ತೆಳುವಾಗಿ ಲಟ್ಟಿಸ್ಮೇಲೆ ಮೇಲೆ ಈ ರೀತಿ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಲಾಸ್ಟಿಗೆ ಏನು ಮಾಡ್ಬೋದು, ಮತ್ತೊಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ತೊಗೋಬೋದು. ಇಲ್ಲಂದ್ರೂ ನೀವು ಏನು ಮಾಡಿರಿ, ಹಿಟ್ಟು ಕಲಸೋ ಮುಂದೆ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಅಷ್ಟೇ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿರಿ,
ನೋಡಿ ಅದನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡ್ರಿ. ಇದ್ರ ಜೊತೆ ಅಂತೂ ಮೊಸರು ಬೆಸ್ಟ್ ಕಾಂಬಿನೇಷನ್ ರೀ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ, ಮತ್ತು ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ತೊಗರಿಬೇಳೆ ಹಾಕಿಬಿಟ್ಟು ಕ್ಯಾಬೇಜ್ ಪಲ್ಯ ಅಂತ ಮಾಡ್ಕೊಂಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ನೋಡಿ ಇದನ್ನು ದೊಡ್ಡದಾಗಿನೇ ಲಟ್ಸ್ಕೊಂಡಿದ್ದೀನಿ. ಕೆಲವರು ದೊಡ್ಡ ಲಟ್ಸಕ್ಕೆ ಬರಲ್ಲ, ನಾನು 4 ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. 2 ದೊಡ್ಡ ಲಟ್ಸ್ಕೊಂಡಿದ್ದೀನಿ, 2 ಸಣ್ಣವನ್ನು ಲಟ್ಟಿಸ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಒಂದಕ್ಕೆ ಮಾತ್ರನೇ ನಾನು ಎಳ್ಳನ್ನು ಹಚ್ಚಿ ತೋರಿಸಿದ್ದೀನಿ. ತುಂಬ ತೆಳುವನದ. ಮತ್ತು ನೋಡಿರಿ ಇದು ಎಷ್ಟು ಸಾಫ್ಟ್ ಅದು ತೋರಿಸ್ತೀನಿ ನೋಡಿರಿ ನಿಮಗೆ. ಯಾವುದೇ ರೀತಿ ಗೋಧಿ ಹಿಟ್ಟಿಲ್ಲ, ಕಡಲೆಬೇಳೆ ಹಿಟ್ಟು, ಬರೀ 1 ಕಪ್ ಜೋಳದ ಹಿಟ್ಟಿನಿಂದ ಇಡೀ ದಿನ ಇಟ್ಟರೂ ಇಷ್ಟೇ ಸಾಫ್ಟ್ ಆಗಿರ್ತಾವೆ ರೀ. ಈಗ ವೆಯ್ಟ್ ಲಾಸ್ ಮಾಡ್ತಿರ್ತೀವಿ ಅಂಥವ್ರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ರೀ. ಇದು ಗ್ಲೂಟೆನ್ ಫ್ರೀ ರೆಸಿಪಿ ಅಂತಲೂ ಕರಿಬೋದು ನೋಡಿರಿ. ಇದಕ್ಕೆ ಯಾವುದೇ ರೀತಿ ಪಲ್ಯ ಸಾಂಬಾರು ಏನೂ ಬೇಡ. ನೀವು ಬರೀ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು, ಅಥವಾ ಬರೀ ಮೊಸರು ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬ ತೆಳುವಾಗಿನೂ ಬಂದ ನೋಡಿ ಮೊಸರು. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಅನ್ನೋರು ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ನೋಡಿರಿ. ಇಲ್ಲಾಂದರೆ ಬಿಸಿ ಇರುವಾಗಲೇ ಚಿಕ್ಕ ಮಕ್ಕಳಿತ್ತಂದ್ರೆ ಅದಕ್ಕೆ ತುಪ್ಪನ ಒರೆಸ್ಬಿಟ್ಟು ಸುತ್ತಬಿಟ್ಟು ಕೊಡ್ರಿ, ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ನೀವು ಮಸಾಲೆ ಜೋಳದ ರೊಟ್ಟಿ ಅಂತಲೂ ಕರಿಬೋದು. ಇಲ್ಲ ನಾವು ಹೊಟ್ಟೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಜೋಳದ ರೊಟ್ಟಿನೇ ತಟ್ಟಕ್ಕೆ ಬರಲ್ಲ ಅನ್ನೋರು ಜೋಳದ ರೊಟ್ಟಿಗಿಂತ ಇದು ಹೆಲ್ದಿಯಾಗಿರುವಂಥ ರೆಸಿಪಿ ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಸಾಲೆ ಜೋಳದ ರೊಟ್ಟಿ ಅಂತ ಹೇಳಿ ನಾನು ಹೆಸರಿಟ್ಟಿದ್ದೀನಿ. ನೀವೇನು ಹೆಸರಿಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕ್ಯಾಬೇಜ್ ಪಲ್ಯ ರೆಸಿಪಿ ಬೇಕಂದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಬಿಸಿ ಬಿಸಿ ಮಸಾಲೆ ಜೋಳದ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.